ಹೊಸ ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮುನ್ನವೇ ಇದೀಗ ಒಂದು ಶಾಕ್ ಸಿಗ್ತಾ ಇದೆ. 2026 ಹಾಗೂ 27ನೇ ಸಾಲಿನ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆ ಶುರುವಾಗಿದೆ. ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ಮತ್ತೊಂದು ಶಾಕ್ ಇದು. ಪೋಷಕರಿಗೆ ಮತ್ತೊಂದು ತಲೆನೋವೀಗ. ಇನ್ಮುಂದೆ ಶಾಲಾ ಶುಲ್ಕ ಹೆಚ್ಚಳ ಆಗುತ್ತೆ. ವಯೋಮಿತಿ ಗೊಂದಲದ ಬೆನ್ನಲ್ಲೇ ಖಾಸಗಿ ಶಾಲೆಗಳ ಶುಲ್ಕ ಏರಿಕೆಯಾಗಲಿದೆ. ಶೇಕಡಾ 5ರಿಂದ 15ರಷ್ಟು ಶುಲ್ಕ ಹೆಚ್ಚಳ ಆಗುತ್ತೆ ಖಾಸಗಿ ಶಾಲೆಗಳಲ್ಲಿ. ಕೆಲ ಶಾಲೆಗಳು ಶೇಕಡಾ 10ರಿಂದ 15ರವರೆಗೆ ಶುಲ್ಕ ಹೆಚ್ಚಳ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಎರಡ್ 2026 ಹಾಗೂ 27ನೇ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆ ಇನ್ನೇನು ಆರಂಭ ಆಗೋಗಿದೆ. ಆದರೆ ಖಾಸಗಿ ಶಾಲಾ ಶುಲ್ಕ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ. ಅದು ಕೂಡ ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ಮತ್ತೊಂದು ಶಾಕ್ ಇದು. ಇನ್ನೇನು ಸ್ಕೂಲ್ ಎಲ್ಲ ಆರಂಭ ಆಗುತ್ತೆ, ಶಾಲೆಗಳ ಆರಂಭ ಆಗುತ್ತೆ. ಆದರೆ ಇಲ್ಲಿ ಈ ಹಿಂದೆಯೇ ಖಾಸಗಿ ಶಾಲೆಗಳಲ್ಲಿರುವಂಥ ಫೀಸ್ಗಳನ್ನ ಕಟ್ಟಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಇದೀಗ ಮತ್ತೊಂದು ಕಡೆ 5ರಿಂದ 15ರಷ್ಟು ಶುಲ್ಕ ಹೆಚ್ಚಳ ಮಾಡ್ತಾ ಇದೆ ಖಾಸಗಿ ಶಾಲೆಗಳು ಮಾಡ್ತಾ ಇರುವಂಥದ್ದು. ಕೆಲ ಶಾಲೆಗಳು ಶೇಕಡಾ 10ರಿಂದ 15ರವರೆಗೆ ಶುಲ್ಕವನ್ನ ಹೆಚ್ಚಳ ಮಾಡ್ತಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮುನ್ನವೇ ಇದು ಪೋಷಕರಿಗೆ ನಿಜವಾಗ್ಲೂ ಮತ್ತೊಂದು ತಲೆನೋವು. 2026 ಹಾಗೂ 27ನೇ ಸಾಲಿನ ಈಗಾಗಲೇ ಶೈಕ್ಷಣಿಕ ದಾಖಲಾತಿಗಳು ಆರಂಭ ಆಗೋಗಿದೆ. ಆದರೆ ಇಲ್ಲಿ ಪೋಷಕರಿಗೆ ಮತ್ತೊಂದು ಬರೆ ಇದು. ಇನ್ಮುಂದೆ ಶಾಲಾ ಶುಲ್ಕ ಹೆಚ್ಚಳ ಆಗ್ತಾ ಇದೆ. ಇಷ್ಟು ದಿನ ಇರುವಂತ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಇಲ್ಲಿ ಈಗಲೇ ಇರುವಂತಹ ಖಾಸಗಿ ಶಾಲೆಗಳ ಶುಲ್ಕವನ್ನ ಪೋಷಕರು ಕಟ್ಟಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಈ ಬೆಲೆ ಏರಿಕೆ ಅದರಲ್ಲಿ ಇದೊಂದು ಈಗ ಇನ್ನೂ ಜಾಸ್ತಿ, ಸುಮಾರು 5ರಿಂದ 15% ಜಾಸ್ತಿ ಮಾಡ್ತಾರಂತೆ. ಇದು ಏನಕ್ಕೆ ಈ ತರ ನಿರ್ಧಾರ ಅಂತ? ವಿನುತಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ವಿನುತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ವಿನುತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ರೋಶಿನಿ. ಈಗ ನೋಡ್ತಾ ಇದೀವಿ ಅಂತಂದ್ರೆ ಈಗಾಗಲೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಇರುವಂತ ಫೀಸ್ಗಳೇ ಕಟ್ಟಕ್ ಆಗ್ತಾ ಇಲ್ಲ ಪೋಷಕರಿಗೆ. ಮತ್ತೊಂದು ಕಡೆ ಬೆಲೆ ಏರಿಕೆ, ಅದರಲ್ಲಿ ಈಗ 5ರಿಂದ 15% ಇವ್ರು ಜಾಸ್ತಿ ಮಾಡ್ತಾ ಇದಾರೆ. ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು ಅಂತ? ಎಸ್, ಖಂಡಿತ ರೋಶಿನಿ. ಈಗಾಗಲೇ ಸಾಕಷ್ಟು ಯುದ್ಧದ ಭೀತಿಯಲ್ಲಿ ಸಿಲುಕಿದಂತಹ ನಮ್ಮ ನಾಗರಿಕರಿಗೆ ಒಂದು ರೀತಿಯಲ್ಲಿ ಗ್ಯಾಸ್ನ ಅಭಾವ ಕೂಡ ಹೆಚ್ಚಾಗಿತ್ತು. ಅದ್ರ ಜೊತೆಗೆ ಪೆಟ್ರೋಲ್, ಡೀಸೆಲ್ ಕೊಡುವ ಸಾಕಷ್ಟು ಹೊಡೆತವನ್ನ ಬೀಳ್ತಿತ್ತು. ಇದ್ರ ಜೊತೆಗೆ ಇತ್ತೀಚಿನ ಶೈಕ್ಷಣಿಕ ವಲಯದಲ್ಲಿ ನಾವು ಆದಂತ ಬದಲಾವಣೆಯನ್ನು ಗಮನಿಸ್ತಾ ಹೋದ್ರೆ, ಇತ್ತೀಚೆಗಷ್ಟೇ ವಯೋಮಾನದ ಸಡಿಲಿಕೆಯಲ್ಲಿ ಕೆಲವೊಂದಷ್ಟು ವಾರ್ಗಳು ಕೂಡ ನಡೀತಾ ಇದೆ ಪೋಷಕರು ಮತ್ತು ಶಿಕ್ಷಕರ ನಡುವೆ ಮತ್ತೆ ಸಚಿವರ ನಡುವೆ. ಆದ್ರೆ ಇದ್ರ ನಡುವೆಯ ಜೊತೆಯಲ್ಲೇ ಮತ್ತೊಂದು ಬಿಸಿಯನ್ನ ಖಾಸಗಿ ಶಾಲಾ ಸಿಬ್ಬಂದಿಗಳು ಇದೀಗ ಪೋಷಕರಿಗೆ ಕೊಟ್ಟಿರುವಂತದ್ದು. 2026 ಮತ್ತು 27ನೇ ಸಾಲಿನಲ್ಲಿ ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗುವ ಮೊದಲೇ ಇದೀಗ ಶಾಲೆಗಳು ತಮ್ಮ ಶುಲ್ಕವನ್ನ, ಪ್ರವೇಶ ಶುಲ್ಕವನ್ನ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಕೆಲವೊಂದಷ್ಟು ಶಾಲೆಗಳಲ್ಲಿ ಪ್ರವೇಶಾತಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಈಗಾಗಲೇ 2026-27ನೇ ಸಾಲಿಗೆ ಅಡ್ಮಿಷನ್ ಕೂಡ ನಡೀತಾ ಇರುವಂತದ್ದು. ಈ ಬಾರಿಯ 2026 ಮತ್ತು 27ನೇ ಸಾಲಿಗೆ ಯಾರೆಲ್ಲ ಅಡ್ಮಿಷನ್ ಅನ್ನ ಮಾಡಿಸ್ತಾರೆ ಅವರಿಗೆ ಶೇಕಡಾದೇನು ದರಗಳಿತ್ತು ಪಾವತಿಯಲ್ಲಿ ಶೇಕಡಾ 5ರಿಂದ 10% ಅಷ್ಟು ಏರಿಕೆನ ಮಾಡಿರುವಂತದ್ದು ಕೆಲವೊಂದಷ್ಟು ಶಾಲೆಗಳು. ಇನ್ನು ಉಳಿದ ಕೆಲವೊಂದಷ್ಟು ಶಾಲೆಗಳು ಪ್ರವೇಶ ಶುಲ್ಕದಲ್ಲಿ ಶೇಕಡಾ 10ರಿಂದ 15 ಕೂಡ ಶುಲ್ಕ ಹೆಚ್ಚಳಕ್ಕೆ ಇದೀಗ ಮುಂದಾಗಿರುವಂತದ್ದು. ಒಂದ್ ರೀತಿಯಲ್ಲಿ ಶೈಕ್ಷಣಿಕತೆಯ ಹೆಸರಿನಲ್ಲಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ, ಮನಸ್ಸಿಗೆ ಇಚ್ಛೆ ಬಂದಂತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇದರ ಅತಿಯಾದ ಶುಲ್ಕವನ್ನ ಏರಿಕೆ ಮಾಡಿದ್ರೆ ಕೆಲವೊಂದಷ್ಟು ಶಿಕ್ಷಣ ಸಂಸ್ಥೆಗಳ ಒಂದು ಮಾನ್ಯತೆಯನ್ನು ಕೂಡ ರದ್ದು ಮಾಡುತ್ತೆ ಅನ್ನುವಂತಹ ವಾರ್ನಿಂಗ್ ಕೂಡ ಇದೆ. ಆದ್ರೂ ಕೂಡ ಇದಕ್ಕೆಲ್ಲ ಜಗ್ಗದೆ ಖಾಸಗಿ ಸಂಸ್ಥೆಗಳು ಒಂದು ಶುಲ್ಕದ ಇಳಿತಕ್ಕೆ ಮುಂದಾಗಿರುವಂತದ್ದು. ಮಕ್ಕಳ ಅಡ್ಮಿಷನ್ ಫೀಸ್ ಅನ್ನ ಏರಿಕೆ ಮಾಡುವ ಮೂಲಕ ಸಾಕಷ್ಟು ಪೋಷಕರು ಇದೀಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ಬೋದು. ಯಾಕಂದ್ರೆ ಮಧ್ಯಮ ಕುಟುಂಬದ ಸಾಕಷ್ಟು ಜನರು ನಮ್ಗೆ ಓದೋದಿಕ್ಕೆ ಆಗಿಲ್ಲ ಅಂದ್ರೂ ನಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಓದಿಸೋದಕ್ಕೆ ಮುಂದಾಗಿರ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಕೆಲವೊಂದಷ್ಟು ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಖಾಸಗಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ತನ್ನ ಮಕ್ಕಳನ್ನ ಅಡ್ಮಿಷನ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಈ ರೀತಿ ಬೇಕಾಬಿಟ್ಟಿ ಮನಸ್ಸಿಗೆ ಇಚ್ಛೆ ಬಂದಂತೆ ಶೇಕಡಾ 5ರಿಂದ 15-20% ವರೆಗೂ ಕೂಡ ದರವನ್ನ ಅಂದ್ರೆ ಪ್ರವೇಶ ಶುಲ್ಕವನ್ನ ಏರಿಕೆ ಮಾಡಿರೋದ್ರಿಂದ ನಿಜಕ್ಕೂ ಅಂತಹ ಮಧ್ಯಮ ವರ್ಗದ ಕುಟುಂಬದವರಿಗೆ ತುಂಬಾನೇ ಹೊಡೆತ ಬೀಳುತ್ತೆ ಅಂತಾನೆ ಹೇಳ್ತಾ ಹೋಗ್ಬೋದು ರೋಶಿನಿ. ಯಾಕಂದ್ರೆ ಕೆಲವೊಂದಷ್ಟು ಪೋಷಕರು ಒಂದು ದಿನದ ಕೂಲಿಯನ್ನ ಮಾಡಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದ್ರ ಜೊತೆಗೆ ಮಕ್ಕಳಿಗೆ
ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಹಣವನ್ನ ಕೂಡ ಹೂಡಿಕೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈ ಒಂದು ಮನಸ್ಸೋ ಇಚ್ಛೆ ಆಗಿರುವಂತಹ ಈ ಒಂದು ದರದ ಏರಿಕೆಯಿಂದಾಗಿ ನಿಜಕ್ಕೂ ಅವ್ರಿಗೆ ಒಂದ್ ರೀತಿಯ ಹೊಡೆತ ಬಿದ್ದಂತೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ಇದ್ರ ಬಗ್ಗೆ ಸರ್ಕಾರ ಈ ಕೂಡಲೇ ಒಂದ್ ರೀತಿಯಲ್ಲಿ ಗಮನವನ್ನ ಹರಿಸುವ ಮೂಲಕ ಕಟ್ಟುನಿಟ್ಟಿನ ನಿಯಮವನ್ನ ಜಾರಿ ಮಾಡ್ಬೇಕು ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂದ್ರೆ ಇಲ್ಲಿ ಸರ್ಕಾರದ ಮಧ್ಯಸ್ಥಿಕೆ ಅತ್ಯಂತ ಅಗತ್ಯವಾಗಿರುವಂತದ್ದು. ಖಾಸಗಿ ಶಾಲೆಗಳು ಏನು ಬೇಕಾಬಿಟ್ಟಿ ಶುಲ್ಕವನ್ನ ಪಡಿತಾ ಇದ್ದಾರೆ ಅಂತಹದ್ರ ಬಗ್ಗೆ ತನಿಖೆಯನ್ನ ಕೈಗೊಂಡು ಅಂತಹ ಶಾಲೆಗಳ ಮ್ಯಾನೇಜ್ಮೆಂಟ್ಗೆ ಒಂದ್ ರೀತಿ ವಾರ್ನಿಂಗ್ ಅನ್ನ ನೀಡಲಾಗಿರ್ಬೋದು. ಪುನಃ ಅದೇ ಮುಂದುವರೆದಿದ್ದೆ ಆದ್ರೆ ಅಂತಹ ಶಾಲೆಗಳ ಒಂದು ಮಾನ್ಯತೆಯನ್ನ ರದ್ದು ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದೆ ಆದ್ರೆ ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕುತ್ತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಎಸ್, ಥ್ಯಾಂಕ್ ಯು ವಿನೋದ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಒಂದ್ ರೀತಿಯಾಗಿ ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆಯನ್ನ ವಹಿಸಬೇಕು, ಇಲ್ಲ ಅಂತಂದ್ರೆ ಎಲ್ಲರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ.